ಏ ಗಂಗ್ರಿ, ನಾನ್ ಫಸ್ಟ್ ಕಂಡ್ಬಿಟ್ಟಾಗ ಯಾವ್ದೋ ತೇರ್ ಬಂದಂಗ ಆಗ್ಬಿಡ್ತು ನಂಗೆ. ಹೌದಾ? ಅಚ್ಚರಿ, ಇಷ್ಟೊತ್ತು ನಾನು ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ ನಾನು? ನೀನು ಇಲ್ಲೇ ಇದ್ದೆ, ಮಲಗಿದ್ದೆ. ಹೌದಾ? ಸರಿ, ನೀನು ರೆಸ್ಟ್ ಮಾಡು. ಮಲ್ಕೋ. ನಿಧಾನ. ಮಲ್ಕೋ. ಏನ್ರಿ ಸಕ್ರೆನೊಳ್ಳೆ ಅನ್ನ ತಿಂದಂಗ್ ತಿಂತಿದ್ದೀರಾ? ಮಾತಾಡ್ಬೇಡ ನೀನು. ನೀವು ಮಾಡಿರೋ ಪಲಾವ್ನ ನೀವು ಒಂದ್ಸಲ ತಿನ್ಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು. ಅದ್ರ ಜೊತೆ ಸಕ್ಕರೆ, ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ತಿಂತಿದ್ರಿ. ಪಲಾವ್ ನೀನ್ ಹೇಳ್ದಂಗೆ ಮಾಡಿರೋದಲ್ವಾ ಮಣಿ? ಮತ್ತೆ ನೀನೇ ತಿಂದಿಲ್ಲ ಅಂದ್ರೆ ಹೇಗೆ? ಮಾಡಿದ್ದುನ್ನೋ ಮಾರ ಅಂತಾರಲ್ಲ, ಅದು ಇದೇ ಇರ್ಬೇಕು. ಅಯ್ಯ, ಈ ವಿಷಯ ಬಿಡಿ ಅಕ್ಕ. ಆ ಶಿವಗಾಮಿನೂ ಅಜ್ಜಿನೂ ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಅಲ್ವಾ? ಏನ್ ವಿಷಯ ಇರ್ಬೋದು? ನಾನು ನಿನ್ ಜೊತೆಲೇ ಇದ್ದೆ ತಾನೆ, ನಿನಗೆ ಎಷ್ಟು ಕೇಳಿಸ್ತು ನನಗೂ ಅಷ್ಟೇ ಕೇಳಿಸ್ತು. ಆರ್ಯನ್ ಮದ್ವೆ ವಿಷಯದ ಬಗ್ಗೆ ಮಾತಾಡ್ತಿದ್ರು ಅಂತ ಅನ್ನಿಸ್ತು ನನಗೆ. ಅವ್ರಿಬ್ರು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಿದ್ ನೋಡಿದ್ರೆ ಆ ಶಿವಗಾಮಿ ಪದೇ ಪದೇ ಈ ಮನೆಗೆ ಬರೋ ಸಾಧ್ಯತೆ ಇದೆ. ಅಕ್ಕಿ ಬಂದಾಗೆಲ್ಲ ವೇಷ ಹಾಕಕ್ಕಾಗಿಲ್ಲ. ನಾವ್ ಹಿಂಗ ವೇಷ ಹಾಕ್ತಿದ್ರ ಅಜ್ಜಿ ಅವ್ರಿಗೆ ಡೌಟ್ ಬಂದ್ಬಿಡ್ತೈತಿ. ಆಮೇಲೆ ನೀವು ಮಾಡಿದ ಪಲಾವ್ ತಿಂತ ತಿಂತ ನನ್ ಕತ್ತಿ ಅಷ್ಟ. ಹೌದು, ತುಂಬಾ ದಿನ ಈ ಮನೆಯಲ್ಲಿ ಇರಕ್ಕಾಗಲ್ಲ. ಆದಷ್ಟು ಬೇಗ ಬೇಲ್ ತಗೊಂಡು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಆ ಶಿವಗಾಮಿಗೆ ಅಡಿಗೆ ಮಾಡ್ಬಡ್ಸೋದು, ಅವಳು ತಿಂದಿರೋ ಎಂಜಲ್ ತಟ್ಟೆನ ತೊಳೆಯೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ಒಂದ್ಸರ್ತಿ ಮಾಡಿದ್ದಕ್ಕೆ ಮೈಯೆಲ್ಲ ಉರ್ದು ಹೋಗ್ತಾ ಇದೆ. ಛೀ, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಈ ವಿಷಯ ಶಿವಗಾಮಿಗೆ ಗೊತ್ತಾದ್ರೆ ಅವಳು ಎಷ್ಟು ಕೇವಲವಾಗಿ ನೋಡ್ಬೇಡ ನನ್ನ. ಅದಕ್ಕಿಂತ ಜೈಲ್ಗೆ ಹೋಗೋದೇ ವಾಸಿ. ವೈನಿಯವರ, ಆ ಲಾಯರು ಬೇಲ್ ಕೊಡ್ಸಾರಂತ ಹೇಳಿದ್ರಲ್ಲ, ಅದು ಎಲ್ಲಿಗೆ ಬಂದ್ರಿ? ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಸ್ವಲ್ಪ ಬೇಗ ಮಾಡಿ ಅಂತ ಹೇಳ್ಬೇಕಷ್ಟೆ. ಅವ್ರ ಜೊತೆ ಮಾತಾಡೋದಕ್ಕೆ ಫೋನ್ ಇಲ್ದೇ ಇದ್ದ ಹಾಗಾಗೋಯ್ತಲ್ಲ. ಆ ಶಿವಗಾಮಿಯಿಂದಾನೆ ನಾವು ಮನೆ ಆಸ್ತಿ ಎಲ್ಲನೂ ಬಿಟ್ಟು ಇಷ್ಟು ದೂರ ಬಂದು ಒದ್ದಾಡ್ತಾ ಇದೀವಿ. ಇವಾಗ ನೋಡಿದ್ರೆ ಇಲ್ಲಿಗೂ ಹುಡಿಕೊಂಬಂದಿದ್ದಾಳೆ. ಅವಳೊಂಥರ ಬೆನ್ಬಿಡದ್ ಬೇತಾಳ ಇದ್ದ ಹಾಗೆ. ವೈನಿಯವರ, ಆ ಶಿವಗಾಮಿ ಬಂದಾಗ ನಮ್ಮೆಲ್ಲರ ಮೇಲೂ ಏನಾರ ಡೌಟ್ ಬಂದಿರಬಹುದ್ರ್ಯಾ? ನಾವು ಆ ವೇಷ ಹಾಕೊಂಡಾಗ ನಾವಂತ ಆಕಿಗೇನಾದ್ರೂ ಡೌಟ್ ಬಂದಿರಬಹುದ್ರಿ? ಸಾಧ್ಯ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಗೊತ್ತಾಗ್ಬಿಟ್ಟಿರೋದು. ಈಗ ನಮ್ಗಿರೋದು ಒಂದೇ ಒಂದು ದಿಕ್ಕು ಅಂದ್ರೆ ಅದು ಲಾಯರ್. ಹೇಗಾದ್ರೂ ಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಬೇಗ ಬೇಲ್ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು.
ಸಾಕು ಕಮಲಮ್ಮ, ಸಾಕು ನಂಗೆ. ನೋಡಮ್ಮ, ಇಷ್ಟು ತನಕ ತಿಂದಿದ್ದು ನಿನಗೆ, ಈಗ ತಿನ್ಬೇಕಾಗಿರೋದು ಪಾಪುಗೆ. ಎರಡೇ ತುತ್ತು ತಿನ್ಬಿಡಮ್ಮ. ಓ, ಪಾಪುಗೂ ಸೇರಿಸಿ ನಾನೇ ತಿನ್ಬೇಕಾ? ಹಾ, ಪಾಪು ನಿಮ್ ಹೋಟೆಲ್ ತಾನೇ ಬೆಳಿತಿರೋದು, ಅದಕ್ಕೆ ನೀವೇ ತಿನ್ಬೇಕು. ಸರಿ ಆಯ್ತು, ತಿನ್ಸಿ. ಸರಿ. ಕಮಲಮ್ಮ, ಆ ಯಾಕಿಷ್ಟೊಂದು ಲೇಟಾಗಿ ಊಟ ಮಾಡಿಸ್ತಿದ್ದೀರಾ? ಮನೆಯಲ್ಲಿ ತುಂಬಾ ಸಮಸ್ಯೆ ಆಗಿತ್ತಲ್ಲ ಅಮ್ಮೋರೆ, ಅದಕ್ಕೆ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನ್ ಬರೋದ್ ಲೇಟ್ ಆದ್ರೆ ಅಭಿರಾಮಿಗೆ ಊಟ ಕೊಡಿ ಅಂತ ಅಂಬುಜಮ್ಮಂಗ್ ಹೇಳಿದ್ದೆ, ಆದ್ರೆ ಅವ್ರು ಊಟ ಕೊಡ್ಲೇ ಇಲ್ವಂತೆ. ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೀನಿ. ಅನಾವಶ್ಯಕವಾಗಿ ಮಾತಾಡಿ ಜಗಳ ಮಾಡಿ ಅಂದ್ರೆ ಚೆನ್ನಾಗಿ ಮಾಡ್ತಾರೆ. ಇಂಥ ಕೆಲ್ಸನ ಮಾಡಕ್ಕಾಗಲ್ವಂತ ಅವ್ರಿಗೆ? ನೋಡು ಅಭಿರಾಮಿ, ಕಮಲಮ್ಮ ಆಚೆ ಎಲ್ಲಾದ್ರೂ ಹೋದ್ರೆ ನೀನೇ ಊಟ ಹಾಕೊಂಡು ಊಟ ಮಾಡ್ಬೇಕು, ಗೊತ್ತಾಯ್ತಾ? ಸರಿ ಆಯ್ತು, ಹಾಗೆ ಮಾಡ್ತೀನಿ. ನನ್ಗಿವತ್ತು ಎಷ್ಟು ಹಸುವಾಯ್ತು ಗೊತ್ತಾ? ಅಯ್ಯೋ, ನನ್ನ ಕ್ಷಮಿಸ್ಬಿಡು ತಾಯಿ, ದೇವಸ್ಥಾನದಿಂದ ಬರೋದು ಲೇಟ್ ಆಗೋಯ್ತು. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಅಮಿತ್, ಹೇಳಿ. ಮೇಡಮ್, ಅಶೋಕ್ ಸರ್ ಆಫೀಸಿಗೆ ಬಂದಿಲ್ಲ, ನೀವು ಮತ್ತೆ ಆರ್ಯ ಸರ್ ಕೂಡ ಆಫೀಸಿಗೆ ಬಂದಿಲ್ಲ. ವೆಂಡರ್ಸ್ ಬಂದ್ರೆ ನಿಮ್ಮನ್ನೇ ಕೇಳ್ತಾರೆ. ನಾನು ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ ಹೇಳಕ್ಕಾಗಲ್ಲ ಮೇಡಮ್. ಇವತ್ ನಾನು ಆರ್ಯ ಮನೆಗೆ ಹೋಗಿದ್ದೆ, ಹಾಗಾಗಿ ಬರಕ್ಕಾಗ್ಲಿಲ್ಲ. ನಾಳೆ ಬೆಳಗ್ಗೆನೆ ಬರ್ತೀನಿ. ಫೈಲ್ಸ್ಗೆ ಸೈನ್ ಮಾಡೋದಿತ್ತಾ? ಒಂದಷ್ಟು ಜನಕ್ಕೆ ಪೇಮೆಂಟ್ ಇಶ್ಯೂ ಮಾಡಬೇಕಿತ್ತು ಮೇಡಮ್. ನೀವು ಸೈನ್ ಮಾಡಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಸರಿ, ನಾಳೆ ಆಫೀಸಿಗೆ ಬಂದು ಸೈನ್ ಮಾಡ್ತೀನಿ. ನನ್ನನ್ನು ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ಹೌದು ಮೇಡಮ್, ಹೈದರಾಬಾದಿಂದ ಒಬ್ರು ಕ್ಲೈಂಟ್ ಬಂದಿದ್ರು. ಅರ್ಜೆಂಟ್ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಮೇಡಮ್ ಹತ್ರ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಸರಿ, ನಾನು ಅವ್ರ ಜೊತೆ ಫೋನಲ್ಲೇ ಮಾತಾಡ್ತೀನಿ. ಓಕೆ ಮೇಡಮ್. ಸರಿ, ಅವಳಿಗೆ ಊಟ ಮಾಡಿಸಿ ನಾನೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಅಮ್ಮೋರೆ. ಹ್ಮ್